ಮತ್ತೂರಿನ ಶಿವ ದೇವಸ್ಥಾನದಲ್ಲಿ ನಾನಿದ್ದೇನೆ. ಎಷ್ಟು ಚೆನ್ನಾಗಿದೆ ಅಂದರೆ ಜಾಗ. ಪ್ರಕೃತಿ ತುಂಬ ಹಸಿರಿನಿಂದ ತುಂಬಿದ್ದಾಳೆ, ಗರ್ಭಿತಳಾಗಿದ್ದಾಳೆ. ಪ್ರತಿಯೊಂದು ಅತ್ಯಂತ ಸುಂದರವಾಗಿದೆ. ಆದರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಇದೇ ಬೆಂಗಳೂರಲ್ಲಿ ಇದ್ದಿದ್ದರೆ ಜನ ಟಿಕೆಟ್ ತಗೊಂಡು ಕ್ಯೂನಲ್ಲಿ ನಿಂತು ಆಹಾ ಎಂಥ ಸುಂದರವಾದ ಜಾಗ, ಪ್ರಕೃತಿಯಿಂದ ತುಂಬಿಕೊಂಡಿದೆ ಅಂತ ಬರೋರು. ಆದರೆ ನಮ್ಮ ಸಂಸ್ಕೃತ ಮತ್ತೂರಿನಲ್ಲಿ ಇದಿರೋದ್ರಿಂದ ಜನಕ್ಕೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ ಕಾಣುತ್ತೆ. ಅತ್ಯಂತ ಸುಂದರವಾದ ಜಾಗ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಶಿವಮೊಗ್ಗ ನೀವು ಬಂದಾಗೊಮ್ಮೆ ಈ ಮತ್ತೂರಿನ ಜಾಗಕ್ಕೆ ಬನ್ನಿ. ಇಲ್ಲಿ ಮತ್ತೂರಿನವ್ರಿಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಎಲ್ಲಿದೆ ಅಂತ. ಅಂದರೆ ಆ ಊರು ಬಿಟ್ಟು ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ. ಭಾಳ ಸುಂದರವಾದ ಜಾಗ. ತಾವೊಮ್ಮೆ ಬಂದು ಈ ಪ್ರಕೃತಿನ ಸವಿರಿ. ಇದನ್ನೇ ನಮ್ಮ ಕಾಂತಾರದ ರಿಷಬ್ ಶೆಟ್ಟಿಯವರು ತೋರಿಸಿದರೆ ಇನ್ನೊಂದು 500-600 ಕೋಟಿ ಸಿನಿಮಾ ಆಗ್ತಿತ್ತು. ಮತ್ತು ಯಾವುದು ಸ್ಟುಡಿಯೋ ಅಲ್ಲ, ಇದು ತುಂಬ ಪ್ರಕೃತಿನಲ್ಲೇ ಇದನ್ನು ಸೃಷ್ಟಿ ಮಾಡಿರೋದು. ತುಂಬ ಚೆನ್ನಾಗಿದೆ ನೋಡಿ. ಈಗ ಕಾಲೇಜಿನ ಮಕ್ಕಳು ಬರ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ತಪ್ಪದೆ ಬಂದು ಒಮ್ಮೆ ನೋಡಿ. ಅತ್ಯಂತ ಸುಂದರವಾಗಿರೋ ಜಾಗ. ನಮಗೆ ನಮ್ಮೂರಿನ ಸುಂದರವಾದ ಜಾಗ ಬಿಟ್ಟು ಇನ್ನೆಲ್ಲೋ ಹೋಗಿ ಏನೇನೋ ಅನ್ವೇಷಣೆ ಮಾಡ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ. ಅದೇ ಹೇಳ್ತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮ್ಮ ಜಾಗಗಳ ಬಗ್ಗೆ ನಮಗೆ ನಿರ್ಲಕ್ಷ್ಯ. ಎಲ್ಲೋ ಆ ದೇಶಕ್ಕೆ ಹೋದೆ, ಈ ದೇಶಕ್ಕೆ ಹೋದೆ, ಅವ್ರು ಮಾಡಿದ್ದು ನೋಡಿದೆ. ನೋಡಲಿ, ಮಾಡಿದ್ದು ನೋಡಬಾರ್ದು ಅಂತಲ್ಲ, ಆದರೆ ನಿಮ್ಮ ಊರಿನ ಸುತ್ತಮುತ್ತ ಇರುವಂಥ ಸುಂದರವಾದ ಪ್ರದೇಶಗಳನ್ನು ನಾವು ಗುರುತಿಸಿ ಅಲ್ಲ ಸಂರಕ್ಷಣೆನೂ ಆಗಬೇಕು. ನೋಡಿ ಎಷ್ಟೆಲ್ಲ ಖರ್ಚು ಮಾಡಿದ್ದಾರೆ, ಆದರೆ ಇದರ ನಿರ್ವಹಣೆ ಇಲ್ಲ. ಯಾವಾಗೋ ಒಮ್ಮೆ ಗೌರ್ಮೆಂಟಿಂದ ಒಂದಿಷ್ಟು ಧನ ಸಹಾಯ ತಗೊಂಡು ಎಲ್ಲ ಮಾಡಿ ಆಮೇಲೆ ಅದನ್ನು ಮರ್ತು ಬಿಡ್ತಾರೆ. ನಮ್ಮ ರಾಜಕೀಯ ಧುರೀಣರು ಹಾಗೆ ಒಂದು ಸಾರಿ ಪೇಪರ್ನಲ್ಲಿ ಬಂದು ಉದ್ಘಾಟನೆ ಆದಮೇಲೆ ಆ ಜಾಗನ ಮರ್ತು ಬಿಡ್ತಾರೆ. ದಯವಿಟ್ಟು ಹಾಗಾಗೋದು ಬೇಡ, ಇದ್ರ ಕಡೆ ಗಮನ ಬರಲಿ. ನನ್ನ ಸವಿನಯ ಪ್ರಾರ್ಥನೆ ಎಲ್ಲರಿಗೂ, ಮತ್ತೂರಿನವ್ರಿಗೂ ಅಷ್ಟೇ, ಇತರೆಯ ರಾಜಕೀಯ ಧುರೀಣರಿಗೂ ಅಷ್ಟೇ. ದಯವಿಟ್ಟು ಈ ಸುಂದರವಾದ ಜಾಗನ ಸಂರಕ್ಷಣೆ ಮಾಡಿ. ನಾಳೆ ಇದನ್ಯಾರ್ದೋ ಕೈ ಸೇರೋ ಮುಂಚೆ ಅದನ್ನು ಕಾಪಾಡಿಕೊಳ್ಳೋದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಜೈ ಹಿಂದ್. ಶುಭವಾಗಲಿ.